ಎಲ್ರಿಗೂ ನಮಸ್ಕಾರ. ಸ್ಕೈವರ್ ಸ್ಟುಡಿಯೋಗೆ ಸ್ವಾಗತ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ರೀಡಿಂಗ್, ನಿಮ್ಮ ಜೀವನದಲ್ಲಿ ಬರ್ತಾ ಇರೋ ದೊಡ್ಡ ಬದಲಾವಣೆ ಏನು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತೋ ಅವ್ರು ಕಂಪ್ಲೀಟ್ ವಾಚ್ ಮಾಡಿ, ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗಲ್ವ ಸ್ಕಿಪ್ ಕೂಡ ಮಾಡ್ಬೋದು. ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಇವತ್ತಿನ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ದೊಡ್ಡ ಬದಲಾವಣೆ ಏನು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಈ ಒಂದು ಎನರ್ಜಿನ ನೀವು ರಿಸೀವ್ ಮಾಡೋಕ್ಕೆ ನನ್ನ ಕಾಮೆಂಟಲ್ಲಿ ತಿಳಿಸ್ತೀರಾ, ನಾನು ಈ ಒಳ್ಳೆಯ ಬದಲಾವಣೆಗೆ ಸಿದ್ಧ ಅಂತ. ಇನ್ನೊಂದು ಸತಿ ಹೇಳ್ತೀನಿ, ನಾನು ಈ ಒಂದು ಒಳ್ಳೆಯ ಬದಲಾವಣೆಗೆ ಸಿದ್ಧ ಅಂತ ಎನರ್ಜಿನ ರಿಸೀವ್ ಮಾಡಿಕೊಂಡು ನನ್ನ ಕಾಮೆಂಟಲ್ಲಿ ಹಾಕಿ. ಓಕೆ, ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮಗೆ ಬರ್ತಾ ಇರೋಂತಹ ದೊಡ್ಡ ಬದಲಾವಣೆ ಏನು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಓ ಮೈ ಗಾಡ್, ಎಲ್ಲ ಪಾಸಿಟಿವ್ ಕಾರ್ಡೇ ಬರ್ತಿದೆ. Oh my God. ಓಕೆ, ಈ ಒಂದು ರೀಡಿಂಗಲ್ಲಿ ನಿಮಗೆ ಬರ್ತಾ ಇರೋಂತಹ ದೊಡ್ಡ ಬದಲಾವಣೆ ಏನು ಅನ್ನೋದು ಈ ಒಂದು ರೀಡಿಂಗ್ ನೋಡಿ. ಈ ಒಂದು ರೀಡಿಂಗಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಪಾಸಿಟಿವ್ ಕಾರ್ಡ್ಸೇ ಬಂದಿದೆ. ತುಂಬಾ ಅದ್ಭುತವಾದ ಕಾರ್ಡು ಅಂತ ಅನ್ಬೋದು. ಇವತ್ತು ಯಾರ್ಯಾರೆಲ್ಲ ಈ ಒಂದು ರೀಡಿಂಗ್ನ ನೋಡ್ತಿದ್ದೀರಾ, ಖಂಡಿತವಾಗ್ಲೂ ನಿಮಗೆ ಯೂನಿವರ್ಸಿಂದ ಬ್ಲೆಸ್ಸಿಂಗ್ ಸಿಕ್ಕಿದೆ ಅನ್ನೋದು ತುಂಬಾ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಇದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭ ಅನ್ನೋದು, ಹೊಸ ಅವಕಾಶ, ಹೊಸ ಎನರ್ಜಿ ಬರೋ ಅಂಥ ಸೂಚನೆ ಕೊಡ್ತಾ ಇದೆ. ಕೆಲವರಿಗೆ ಹೊಸ ಕೆಲಸ ಆಗಿರ್ಬೋದು, ಹೊಸ ರಿಲೇಷನ್ಶಿಪ್ ಆಗಿರ್ಬೋದು, ನಂತರದಲ್ಲಿ ಯಾವುದೋ ಒಂದು ಹೊಸ ಮಾತುಕತೆ ಆಗಿರ್ಬೋದು, ಹೊಸ ದಾರಿಯ ಆರಂಭ ಆಗಬಹುದು. ತುಂಬ ದಿನಗಳಿಂದ ಸ್ಟಕ್ ಆಗಿದಂತಹ ಸಿಚುವೇಶನ್ ಈಗ ನಿಧಾನವಾಗಿ ಎಲ್ಲನೂ ಕೂಡ ಕ್ಲಿಯರ್ ಆಗುವಂಥ ಸಾಧ್ಯತೆ ಬಂದಿದೆ ಅನ್ನೋದು ಈ ಒಂದು ರೀಡಿಂಗಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಯಾರಾದರೂ ಅಂದರೆ ನಿಮ್ಮ ಬಗ್ಗೆ ತಿಳ್ಕೊಳೋ ಆಸಕ್ತಿ ಯಾರಿಗಾದ್ರೂ ಇದೆ ಅನ್ನೋದು ಇಲ್ಲಿ ಕೆಲವರಿಗೆ ನಿಮ್ಮ ಬಗ್ಗೆ ತಿಳ್ಕೊಬೇಕು. ಏನು ಅಂದರೆ ಸೋಷಿಯಲ್ ಮೀಡಿಯಾ ಮುಖಾಂತರ ಆಗಿರ್ಬೋದು, ಬೇರೆ ನಿಮ್ಮ ಫ್ರೆಂಡ್ಸ್ ಜೊತೆ ತಿಳ್ಕೊಳೋ ಅಂಥದ್ದಾಗಿರ್ಬೋದು, ವಾಟ್ಸಾಪು ಸ್ಟೇಟಸ್ಸು ಈ ಥರ ರೀತಿಯಲ್ಲಿ ತಿಳ್ಕೊಳೋ ಅಂಥದ್ದು ನಿಮ್ಮ ಒಂದು ಪರ್ಸನ್ನು ಮಾಡ್ತಾ ಇದ್ದಾರೆ ಅನ್ನೋದು ತೋರಿಸ್ತಾ ಇದೆ. ಕೆಲವರಿಗೆ ಇದು ಹೊಸ ಕಮ್ಯುನಿಕೇಷನ್ ಆಗ್ಬೋದು ಅನ್ನೋದು ಕೂಡ ಇಲ್ಲಿ ಕಾಣ್ತಾ ಇದೆ. ಕೆಲವರಿಗೆ ನಿರೀಕ್ಷಿತವಾಗಿ ಮೆಸೇಜ್ ಅಥವಾ ಕಾಲ್ ಬರೋ ಅಂಥ ಸಾಧ್ಯತೆ ತುಂಬ ಹೆಚ್ಚಾಗಿದೆ ಅನ್ನೋದು ಈ ಒಂದು ರೀಡಿಂಗಲ್ಲಿ ತೋರಿಸ್ತಾ ಇದೆ. ನಂತರ ದ ಎಂಪ್ರೆಸ್ ಕಾರ್ಡ್ ಬಂದಿದ್ರೆ ಇದು ತುಂಬ ಪಾಸಿಟಿವ್ ಎನರ್ಜಿ ಕೊಡೋ ಅಂಥ ಕಾರ್ಡು. ನಿಮ್ಮ ಜೀವನದಲ್ಲಿ ತುಂಬಾ ಗ್ರೋತ್ ಆಗಿರ್ಬೋದು, ಅಬಾಂಡೆನ್ಸ್ ಆಗಿರ್ಬೋದು, ಲವ್ ಆಗಿರ್ಬೋದು, ಇವೆಲ್ಲ ಸಿಗೋ ಅಂಥ ಸಮಯ ಶುರು ಆಗ್ತಿದೆ ಅನ್ನೋದು ಈ ಒಂದು ರೀಡಿಂಗಲ್ಲಿ ತುಂಬ ನೀಟಾಗಿ ಕಾಣ್ತಾ ಇದೆ. ನಿಮ್ಮ ಮೌಲ್ಯ ನಿಮಗೆ ಗೊತ್ತಾಗೋ ಸಮಯ ಇದು ಅನ್ನೋದು ಯೂನಿವರ್ಸಿಂದ ಮೆಸೇಜ್ ಬರ್ತಾ ಇದೆ. ಹಲವಾರು ಜನ ನಿಮ್ಮನ್ನು ರೆಸ್ಪೆಕ್ಟ್ ಮಾಡೋದು, ನಿಮ್ಮ ಕಡೆ ಆಕರ್ಷಣೆ ಆಗುವಂಥದ್ದು, ಫೈನಾನ್ಷಿಯಲಿ ಹಾಗೂ ಕೂಡ ನಿಮ್ಮ ಹತ್ರ ಬರೋ ಅಂಥದ್ದು ನಿಧಾನವಾಗಿ ಇವೆಲ್ಲನೂ ಕೂಡ ಕ್ಲಿಯರ್ ಆಗ್ತಾ ಇದೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ನಂತರದಲ್ಲಿ ಕಿಂಗ್ ಆಫ್ ವ್ಯಾಂಡ್ಸು ಒಂದು ಸ್ಟ್ರಾಂಗ್ ಕಾರ್ಡ್ ಅಂತಲೇ ಹೇಳ್ಬೋದು. ನಿಮ್ಮ ಪರ್ಸನ್ ನಿಮ್ಮ ಜೀವನಕ್ಕೆ ಬರೋ ಸಾಧ್ಯತೆ ಇದೆ. ಈ ವ್ಯಕ್ತಿ ಕಾನ್ಫಿಡೆಂಟು ಆಗಿ ಯೋಚನೆ ಮಾಡಿಕೊಂಡು ನಿಮ್ಮ ಜೀವನಕ್ಕೆ ಬರೋ ಅಂಥದ್ದು ಆಗ್ತಾ ಇದೆ. ನೀವು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮ ಪರಿಶ್ರಮ ವ್ಯರ್ಥ ಆಗೋದಿಲ್ಲ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮಗೆ ಕೆಲವೊಂದು ಸತಿ ಅನಿಸುತ್ತೆ, ನಾನು ಎಷ್ಟು ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ, ಎಷ್ಟು ಶ್ರಮ ಪಡ್ತಾ ಇದ್ದೀನಿ, ಯಾವತ್ತು ನನಗೆ ಒಂದು ಒಳ್ಳೆ ಟೈಮ್ ಬರ್ತಾ ಇದೆ ಅಂತ ಅಂದರೆ ಖಂಡಿತ ನೀವು ಮಾಡೋ ಅಂಥ ಕೆಲಸಕ್ಕೆ ವ್ಯರ್ಥ ಮಾತ್ರ ಆಗೋದಿಲ್ಲ. ಒಳ್ಳೆಯ ಅವಕಾಶ ಮುಂದಿನ ದಿನಗಳಲ್ಲಿ ಸಿಗುತ್ತೆ. ದೊಡ್ಡ ರೆಸ್ಪೆಕ್ಟ್ ಕೊಡೋ ಅಂಥ ಸಾಧ್ಯತೆ ನಿಮಗೆ ತುಂಬ ಜಾಸ್ತಿ ಇದೆ. ಕೆಲವರಿಗೆ ಕೆಲಸದಲ್ಲಿ ಹೊಸ ಅವಕಾಶ ಅಥವಾ ಹೊಸ ಸ್ಕಿಲ್ ಕಲಿಯೋ ಅವಕಾಶ ಬರೋ ಅಂಥದ್ದು ತುಂಬಾ ಇದೆ ಅನ್ನೋದು
ಇಲ್ಲಿ ಕಾಣ್ತಾ ಇದೆ. ನಂತರದಲ್ಲಿ ಇಲ್ಲಿ ತುಂಬ ಎಮೋಷ್ನಲ್ ಹೊಸ ಆರಂಭ ಸೂಚನೆ ಅನ್ನೋದು ಹೊಸ ಪ್ರೀತಿ, ಹೊಸ ಸಂಬಂಧ, ಮನಸ್ಸಿಗೆ ಒಂದು ಶಾಂತಿ ಕೊಡುವ ವ್ಯಕ್ತಿ ಅಥವಾ ಹೃದಯ ತುಂಬಿದ ಸಂತೋಷ ನಿಮ್ಮ ಜೀವನದಲ್ಲಿ ಬರ್ಬೋದು ಅನ್ನೋದು ಇಲ್ಲಿ ಕ್ಲಾರಿಟಿಯಾಗಿ ಕಾಣ್ತಾ ಇದೆ. ತುಂಬ ದಿನಗಳಿಂದ ನಿಮ್ಮ ಮನಸ್ಸಲ್ಲಿ ನನ್ನ ಮನಸ್ಸು ಯಾಕೋ ಖಾಲಿ ಅನ್ನಿಸ್ತಾ ಇದೆ, ನನ್ನ ಮನಸ್ಸಲ್ಲಿ ಗೊಂದಲ ಆಗ್ತಾ ಇದೆ ಅನ್ನೋರಿಗೆ ಈಗ ಒಂದು ಸಂತೋಷದ ಎನರ್ಜಿ ಬರುತ್ತೆ ಅನ್ನೋದು ಇಲ್ಲಿ ಕ್ಲಾರಿಟಿ ಆಗ್ತಾ ಇದೆ. ನಂತರದಲ್ಲಿ ನಿಮ್ಮ ಮುಂದೆ ಹಲವಾರು ಆಯ್ಕೆಗಳು ಬರ್ಬೋದು. ಯಾವುದು ಸರಿ ಯಾವುದು ತಪ್ಪು ಅನ್ನೋ ಕನ್ಫ್ಯೂಷನ್ ಆಗ್ಬೋದು. ಹಂಗೆ ಒಂದು ನಿಧಾನಕ್ಕೆ ಆಗಲಿ ಸಮಯ ತಗೊಳ್ಳೋದಾಗಲಿ ನೀವು ಕ್ಲಾರಿಟಿಯನ್ನು ತಗೊಬೇಕು ಅನ್ನೋದು ಯೂನಿವರ್ಸಿಂದ ಸಿಗೋವಂಥ ಸೂಚನೆ ಆಗುತ್ತೆ. ಅದು ಒಳ್ಳೆಯದೇ ಆಗಿರುತ್ತೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಯಾಕೆ ಅಂದರೆ ಇಲ್ಲಿ 7 ಆಫ್ ಕಪ್ಸ್ ಬಂದಿರೋದ್ರಿಂದ ಹಲವಾರು ಆಯ್ಕೆಗಳಿದೆ. ಇದರಲ್ಲಿ ನೀವು ಚೂಸ್ ಮಾಡಬೇಕಾಗಿರೋದು ನಿಮ್ಮ ನಿರ್ಧಾರವನ್ನು ಅನ್ನೋದು ಇಲ್ಲಿ ಒಂದು ಕ್ಲಾರಿಟಿ ತೋರಿಸ್ತಿದೆ. ಮತ್ತು ರೊಮ್ಯಾಂಟಿಕ್ ಎನರ್ಜಿ ಕೊಡ್ತಾ ಇದೆ. ಯಾರಾದರೂ ತಮ್ಮ ಭಾವನೆಗಳನ್ನು ನಿಮ್ಮ ಮುಂದೆ ಹೇಳುವಂಥ ಸಾಧ್ಯತೆ ತುಂಬ ಇದೆ. ಕೆಲವರಿಗೆ ಪ್ರಪೋಸಲ್ ಬರ್ಬೋದು, ಅಪಾಲಜಿ ಅಥವಾ ಹೃದಯದಿಂದ ಒಂದು ಮಾತು ಕೇಳೋವಂಥ ಅವಕಾಶ ಬರ್ಬೋದು ಅನ್ನೋದು ಇಲ್ಲಿ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ನೀವು ಇತ್ತೀಚೆಗೆ ತುಂಬ ಓವರ್ ಥಿಂಕಿಂಗು ಅಥವಾ ಟೆನ್ಷನ್ ಮಾಡ್ತಾ ಇದ್ದೀರಾ, ರಾತ್ರಿ ಎಲ್ಲ ನಿದ್ದೆ ಇಲ್ದಂಗೆ ಆಗ್ತಾ ಇದೆ, ಒಂಥರ ಸ್ಟ್ರೆಸ್ ಆಗಿರ್ಬೋದು, ಯೋಚನೆ ಆಗಿರ್ಬೋದು, ಇದೆಲ್ಲ ಮಾಡ್ತಾ ಇದ್ದೀರಾ. ಇದರಿಂದ ಹೊರಗಡೆ ಬರಲಿ ಅನ್ನೋದು ಯೂನಿವರ್ಸಿಂದ ಮೆಸೇಜ್ ಇದೆ ನಿಮಗೆ. ನಂತರದಲ್ಲಿ ನಿಮ್ಮ ಜೀವನಕ್ಕೆ ಹೊಸ ದೊಡ್ಡ ಚೇಂಜ್ ಕಲಿಸೋ ಅಂಥದ್ದು ಆಗ್ತಿದೆ. ಹಳೆಯ ನೋವು, ಹಳೆಯ ಸ್ಟಕ್ ಎನರ್ಜಿ ಬಿಟ್ಟು ಮುಂದೆ ಹೋಗೋವಂಥ ಸಮಯ ಬಂದಿದೆ ಅನ್ನೋದು ಈ ಒಂದು ಕ್ಲಾರಿಟಿ ಇದೆ. ನಿಮ್ಮ ಜೀವನದಲ್ಲಿ ಹೊಸ ಆರಂಭ, ಹೊಸ ಪ್ರೀತಿ, ಹೊಸ ಅವಕಾಶ, ನಿಮ್ಮ ಮೌಲ್ಯ ಹೆಚ್ಚಾಗುವಂಥ ಸಮಯ ತುಂಬ ಹತ್ತಿರದಲ್ಲಿದೆ. ಆದರೆ ನಿಮ್ಮ ಮೇಲೆ ನಂಬಿಕೆ ಇಡೀ. ಯೂನಿವರ್ಸ್ ನಿಮಗೆ ಹೊಸ ದಾರಿಯನ್ನೇ ಕೊಡುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತೋ ಕಂಪ್ಲೀಟ್ ವಾಚ್ ಮಾಡಿ ನನಗೆ ಮೆಸೇಜ್ ಹಾಕಿ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.